ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಅನದರ್ ವ್ಲಾಗ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ಪ್ರಿಪ್ರೇಷನ್ ಮಾಡಿದೆ, ಪೂಜೆ ಎಲ್ಲ ಹೇಗಾಯಿತು, ಯಾರ್ಯಾರು ಮನೆಗೆ ಬಂದಿದ್ರು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಪೂಜೆಗೆ ಪ್ರಿಪ್ರೇಷನ್ ಒಂದಿನ ಹಿಂದೆನೇ ಮಾಡ್ತಾ ಇದ್ದೀವಿ. ಪ್ರೀವಿಯಸ್ ಡೇ ನೈಟು ಎಲ್ಲ ಡೆಕೋರೇಷನ್ ಐಟಮ್ಸು ಈ ಹಬ್ಬಕ್ಕೇ ಹೊಸದಾಗಿ ತಂದಿರೋದು. ಲಾಸ್ಟ್ ಇಯರ್ ನಾವು ಫ್ಲವರಿಂದನೇ ಒಂದೊಂದಾಗಿ ಅಂಟಿಸಿ ಮಾಡಿದ್ವಿ, ತುಂಬಾ ಟೈಮ್ ಹಿಡಿದಿತ್ತು. ಹಾಗಾಗಿ ಈ ಸರಿ ರೆಡಿಮೇಡೇ ಈ ಥರ ಹಾರ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ದು ಸಿಗುತ್ತೆ, ಅದನ್ನ ತಗೊಂಡು ಬಂದ್ಬಿಟ್ಟು ಹ್ಯಾಂಗರ್ಸ್ ಸ್ಟಿಕ್ಕರ್ ಸಿಗುತ್ತೆ, ಅದನ್ನ 3 ಸ್ಟಿಕ್ ಮಾಡಿ ಇದನ್ನ ಹ್ಯಾಂಗ್ ಮಾಡಿರೋದಷ್ಟೇನೆ. ಪ್ಲಸ್ ಲೋಟಸ್ದು ವೈಟ್ ಫ್ಲವರ್ ಪ್ಲಸ್ ಲೋಟಸ್ ಇದೆಯಲ್ಲ, ಅದನ್ನು ಕೂಡ ಹೊಸದಾಗಿ ತಂದಿರೋದು. ನೋಡೋಕ್ಕೆ ಬ್ಯಾಕ್ ಡ್ರಾಪ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಪುಟ್ಟ ಮನೆ ಇರೋರು, ದೇವ್ರ ಮನೆ ಚಿಕ್ಕದಾಗಿರೋರು ಈ ಥರ ಸಿಂಪಲಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಲಲ್ಲಿ ಮಾಡಿದ್ರೆ ತುಂಬ ಗ್ರ್ಯಾಂಡಾಗಿ ಡೆಕೋರೇಷನ್ ಎಲ್ಲ ಮಾಡ್ಬೋದು. ನಾವು ದೇವ್ರ ಮನೆ ಕೆಳಗಡೆನೇ ಇರಲಿ ಅಂತ ಅಲ್ಲೇ ಮಾಡಿರೋದು, ಹಾಗಾಗಿ ಸಿಂಪಲಾಗಿ ಡೆಕೋರ್ ಮಾಡಿರೋದು. 2 ಲೋಟಸ್ದು ಹ್ಯಾಂಗಿಂಗ್ಸ್ ತಂದಿದೆ. ಇದು ನೋಡಿ ಪುಟ್ಟದಾಗಿ ತುಂಬ ಚೆನ್ನಾಗಿತ್ತು, 50 ರೂಪೀಸ್ ಒಂದು. ಅದನ್ನು 2 ಹ್ಯಾಂಗ್ ಮಾಡಿದ್ವಿ, ಆ ಕಡೆ ಒಂದು ಈ ಕಡೆ ಒಂದು. ಈಗ ಅದು ಕೆಳಗಡೆ ಟೇಬಲ್ ಎಲ್ಲ ಸೆಟಪ್ ಮಾಡ್ತಾ ಇದ್ದೀವಿ ಲಕ್ಷ್ಮಿನ ಕೂಡ್ಸೋದಕ್ಕೆ. ಇದನ್ನು ಕೂಡ ಪ್ರೀವಿಯಸ್ ನೈಟೇನೆ ಎಲ್ಲ ಮಾಡಿಕೊಂಡು ಅರೇಂಜ್ ಮಾಡ್ಕೋತಾ ಇದ್ದೀವಿ. ಸೊ ದಟ್ ನೆಕ್ಸ್ಟ್ ಡೇ ಏನಿರುತ್ತೆ ಅಂದರೆ, ತಂಬಿಗೆಯಲ್ಲಿ ನೀರು ತುಂಬಿ ಮೂರ್ತಿನಿಟ್ಟು ಸೀರೆ ಅಥವಾ ಬ್ಲೌಸ್ ಉಡ್ಸೋರು ಏನಿರುತ್ತೆ ಅದನ್ನು ನೆಕ್ಸ್ಟ್ ಡೇ ಮಾಡ್ಕೊಳ್ಳೋದಿರುತ್ತೆ. ಹಿಂದಿನ ದಿನ ಈ ಥರ ಡೆಕೋರೇಷನ್ಸು, ಬೆಳ್ಳಿ ಐಟಮ್ಸ್ ವಾಶ್ ಮಾಡೋದು, ಈ ಥರದ್ದೆಲ್ಲ ಹಿಂದಿನ ದಿನ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇಗೆ ಜಾಸ್ತಿ ಕೆಲಸ ಇರಲ್ಲ. ಸೊ ಹಾಗಾಗಿ ಈಗ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ವಿ. ಈ ಕಡೆ ವಾಲಲ್ಲಿ ಯಾಕೋ ತುಂಬ ಪ್ಲೇನ್ ಅನಿಸ್ತಾ ಇತ್ತು, ಹಾಗಾಗಿ ಒಂದು ದುಪ್ಪಟ್ಟ ಯೂಸ್ ಮಾಡ್ತಾ ಇರೋ ದುಪ್ಪಟ್ಟ ತೊಗೊಂಡು ಅದನ್ನು ವಾಲ್ ಕಲರ್ಗೆ ಮ್ಯಾಚ್ ಆಗೋ ಥರ ಹಾಕಿ, ಪ್ಲಸ್ ಒಂದು ಲೋಟಸ್ ಹ್ಯಾಂಗಿಂಗ್ ಮಿಕ್ಕಿತ್ತು, ಅದನ್ನು ಕೂಡ ಹಾಕಿದೆ. ಹಾಗೆಯೇ ಈಗ ಟೇಬಲ್ ಡೆಕೋರೇಷನ್ ಮಾಡಬೇಕು. ಅದಕ್ಕೆ ಟೇಬಲ್ಗೆ ಫಸ್ಟು ಒಂದು ಹೊಸ ದುಪ್ಪಟ್ಟನ್ನು ಹಾಸ್ತಾ ಇದ್ದೀನಿ. ಇದು ಕಾಟನ್ದು. ಇದನ್ನು ಕೂಡ ಈ ಥರ ಕ್ಲೀನಾಗಿ ಕವರ್ ಮಾಡೋಣ. ಬಿಕಾಸ್ ಒಂದು ಕಡೆ ಟೇಬಲ್ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಜುಗಾಡ್ ಮಾಡಿ ಏರಿಯಲ್ದು ಸರ್ಫೆಕ್ಸಲ್ದು ಬಾಕ್ಸ್ ಇರುತ್ತಲ್ಲ, ಸೋಪಿನ ಪೌಡರ್ ಬಾಕ್ಸನ್ನು 2-3 ಇತ್ತು, ಅದನ್ನು ಅರೇಂಜ್ ಮಾಡಿಬಿಟ್ಟು ಆ ಟೇಬಲ್ಗೆ ಲೆವೆಲ್ಗೆ ಮ್ಯಾಚ್ ಮಾಡಿ ಆ ಗ್ಯಾಪ್ನ ಫಿಲ್ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಟೇಬಲ್ ಇಡ್ತಾ ಇದ್ದೀವಿ ಲಕ್ಷ್ಮಿನ ಕೂರಿಸೋದಕ್ಕೆ. ಈ ಜರ್ಮನ್ ಸಿಲ್ವರ್ದು ಟೇಬಲ್ ಇದು, ಮಣೆ ಇದು. ಇದನ್ನ ಇಟ್ಬಿಟ್ಟು ಅದ್ರ ಮೇಲ್ಗಡೆ ತಂಬಿಗೆ ಇಟ್ಟು ಅದರಲ್ಲಿ ನೀರು ಹಾಕಿ ಲಕ್ಷ್ಮಿ ಮೂರ್ತಿನ ಕೂಡಿಸೋದು. ಸೊ ಅದು ಸೆಂಟರ್ಗೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ವಿ. ಇವಾಗ ಇದೆಲ್ಲ ಅರೇಂಜ್ ಆದಮೇಲೆ ನೆಕ್ಸ್ಟು ಒಂದೊಂದಾಗಿ ಬೆಳ್ಳಿ ಸಾಮಾನು ಏನೇನು ವಾಶ್ ಮಾಡ್ಕೊಂಡಿದ್ವಿ ನಾವು ಅದನ್ನೆಲ್ಲ ಅರೇಂಜ್ ಮಾಡ್ತಾ ಹೋಗ್ತೀನಿ. ಇದು ಸೆಂಟರ್ಗೆ ಇದೆಯಾ ಇಲ್ಲ ಅಂತ ಕರೆಕ್ಟಾಗಿ ಚೆಕ್ ಮಾಡಿದ್ವಿ ಫಸ್ಟು. ನಾನು 3ನೇ ವರ್ಷ ಇದು ಲಕ್ಷ್ಮೀ ಪೂಜೆ ಮಾಡ್ತಾ ಇರೋದು. 2 ವರ್ಷ ಕಂಟಿನ್ಯೂ ಆಗಿ ಮಾಡಿದೆ, ಮಧ್ಯೆ 1 ವರ್ಷ ಬ್ರೇಕ್ ಆಯಿತು ಬಿಕಾಸ್ ಮಗು ಹುಟ್ಟಿದ್ಮೇಲೆ, ಅದಾದಮೇಲೆ ತವ್ರ ಮನೇಲಿದ್ದೆ. ಹಾಗಾಗಿ ಇದು 3ನೇ ವರ್ಷ ಅತ್ತೆನೂ ಜೊತೆಗಿದ್ದಾರೆ ನನಗೆ ಹೆಲ್ಪ್ ಮಾಡೋದಕ್ಕೆ ಅಂತ. ತುಂಬಾ ಹೆಲ್ಪ್ ಆಗ್ತಾ ಇದೆ. ಬಿಕಾಸ್ ಕೆಲಸ ಎಷ್ಟು ಮಾಡಿದ್ರೂ ಮುಗಿಯಲ್ಲ. ಲಕ್ಷ್ಮೀ ಪೂಜೆ ಅಂದರೆ ನೈಟ್ ಫುಲ್ಲು ಮಾಡಿರ್ತೀವಿ, ಮತ್ತು ಡೇ ಫುಲ್ಲು ಮಾಡಿರ್ತೀವಿ, ಆದರೂ ಮುಗಿಯಲ್ಲ, ಆ ಥರ ಕೆಲಸ ಇದು. ಸೊ ಅತ್ತೆ, ಸಂದೀಪ ಇವರೆಲ್ಲ ಇದ್ದಿದ್ದಕ್ಕೆ ನಂಗೆ ತುಂಬ ಹೆಲ್ಪ್ ಆಯಿತು. ಎಲ್ಲ ಡೆಕೋರೇಷನ್ ಮಾಡಿ ಇಟ್ವಿ. ಇವಾಗ ತೋರಣನೂ ಕಟ್ಬಿಡೋಣ ನೈಟೆ ಅಂತ ಹೇಳಿ ಇದಕ್ಕೂ ರೆಡಿ ಮಾಡ್ತಾ ಇದ್ವಿ. ಫ್ಲವರ್ ಎಲ್ಲ ಅತ್ತೆ ಪೋಣಿಸಿಟ್ಟಿದ್ರು, ಎಲ್ಲ ದುಂಡು ಮಲ್ಲಿಗೆ ಎಲ್ಲ ತಂದಿದ್ವಿ. ಇದನ್ನು ಪೋಣಿಸಿಟ್ಟಿದ್ರು. ನಾವು ಬರೋಷ್ಟರಲ್ಲಿ ನಾನು ಬಂದಿವಾಗ ಮಾವಿನ ಎಲೆದು ಇದು ಕಟ್ಟಬೇಕಲ್ಲ ತೋರಣ, ಅದಕ್ಕೆ ನೋಡ್ತಾ ಇದ್ದೆ. ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿ ಈ ಥರ ಸಿಂಪಲ್ ಆಗಿರೋ ಡಿಸೈನ್ ನೋಡಿದ್ದೆ. ಈ ಸರಿ ಎವ್ರಿ ಟೈಮ್ ಸಿಂಪಲ್ ಆಗಿ ನಾರ್ಮಲಾಗಿ ಕಟ್ತಾ ಇದ್ವಲ್ಲ, ಈ ಸರಿ ಡಿಫ್ರೆಂಟಾಗಿ ಕಟ್ಟೋಣ ಅಂತ ಈ ಥರ 3 ಎಲೆಗಳನ್ನು ಈ ಥರ ಫೋಲ್ಡ್ ಮಾಡಿ ಸ್ಟೆಪ್ಲರಿಂದ ಸ್ಟೆಪ್ಪಲ್ಲಿ ಮಾಡಿ ಸೆಂಟ್ರಿಗೆ ಒಂದು ಹೂವನ್ನ ಈ ಥರ ಡಬಲ್ ಟೇಪ್ ಏನಿರುತ್ತೆ ಅದರಲ್ಲಿ ಸ್ಟಿಕ್ ಮಾಡಬೇಕು. ಈ ಥರ ಸ್ಟಿಕ್ ಆಗುತ್ತೆ, ಒಂದೊಂದು ಸ್ಟಿಕ್ ಆಗಲ್ಲ. ಆವಾಗ ಸೂಜಿ ದಾರ ತಗೊಂಡು ಹೊಲಿಬೋದು, ಅಥವಾ ನೀವು ಫೆವಿಕ್ವಿಕ್ ಏನಿರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು, ಅದಕ್ಕೂ ನೀಟಾಗಿ ಕೂತ್ಕೊಳ್ಳುತ್ತೆ. ನಾವು ಫೆವಿಕ್ವಿಕ್ ಯೂಸ್ ಮಾಡಿದ್ವಿ ಒಂದೊಂದು ಸ್ಟಿಕ್ ಆಗದೆ ಇರೋ ಫ್ಲವರ್ಗೆ. ನೀವು ಸೂಜಿ ದಾರ ಕಂಫರ್ಟೇಬಲ್ ಇದ್ದರೆ ಹೊಲಿಬೋದು ಸೆಂಟರ್ಗೆ ಫ್ಲವರ್ ಇಟ್ಬಿಟ್ಟು. ತುಂಬ ಸಿಂಪಲಾಗಿ ತುಂಬ ಎಲಿಗೆಂಟಾಗಿ ಕಾಣಿಸ್ತಾ ಇತ್ತು ಇದು ಮಾವಿನ ತೋರಣ. ನಾನು ಹಾಕಬೇಕಾದ್ರೇನೋ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ. ಈಸಿ ಕೂಡ, ಬೇಗನೂ ಆಗುತ್ತೆ. ಒಂದು ಸ್ಟೆಪ್ಲರು ಡಬಲ್ ಟೇಪ್ ಇದ್ದರೆ ಸಾಕು ನಿಮಗೆ, ತುಂಬ ಈಸಿಯಾಗಿ ಮಾಡ್ಬೋದು. 2 ತೋರಣ ಬೇಕಿತ್ತು ನಮಗೆ. ಮೇನ್ ಎಂಟ್ರೆನ್ಸ್ಗೆ ಈ ತೋರಣ ರೆಡಿ ಮಾಡಿದ್ದು, ಇನ್ನೊಂದು ದೇವ್ರ ಮನೆ ಎಂಟ್ರೆನ್ಸ್ಗೆ ಇನ್ನೊಂದು ಸಿಂಪಲ್ ಆಗಿರೋ ಮಾವಿನ ತೋರಣ ರೆಡಿ ಮಾಡಿದ್ವಿ. ಇದು ರೆಗ್ಯುಲರ್ ಮಾವಿನ ತೋರಣ ಇಲ್ಲಿ ಕಟ್ತಾ ಇರೋದು ನಾವಿವಾಗ. ಇದು ದೇವ್ರ ಮನೆ ಎಂಟ್ರೆನ್ಸ್ಗೆ ನಾನು ಹೇಳಿದ್ದು, ಇದನ್ನು ಕಟ್ತಾ ಇರೋದು. ಪ್ಲಸ್ ಹೂವು ಪೋಣಿಸಿರೋದು ಏನಿತ್ತಲ್ಲ, ಇದನ್ನು ಕೂಡ ಎಲ್ಲಿ ಹಾಕೋಣ ಅಂತ ಗೊತ್ತಾಗದೆ ಇಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಎಂಟ್ರಿಗೆ ಅಂತ ಇಲ್ಲಿ ಒಂಥರ ಸಿಂಪಲ್ ಆಗಿರೋ ಡಿಸೈನ್ ಮಾಡಿಬಿಟ್ಟು ಇಲ್ಲಿ ಹಾಕೋಣ ಅಂತ ಟ್ರೈ ಮಾಡ್ತಾ ಇರೋದು ಇವಾಗ. ಸೊ ಇದೆಲ್ಲ ಮಾವಿನ ತೋರಣ ಎಲ್ಲ ನೈಟ್ ಮಾಡಿಕೊಂಡು, ಇಷ್ಟೇ ಮಾಡಿದ್ದು ನೈಟ್ ನಾವು ಇದೆಲ್ಲ ಮಾಡಿ ಮಲ್ಕೊಳ್ಳೋಷ್ಟರಲ್ಲಿ ಆಲ್ರೆಡಿ 11:30 ಆಗಿತ್ತು. ಊಟ ಮಾಡಿ ಮಲ್ಕೊಳ್ಳೋಷ್ಟರಲ್ಲಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಇವಾಗ ನೆಕ್ಸ್ಟು ಫಸ್ಟು ಮೇನು ಅಡುಗೆಗೆ ನೈವೇದ್ಯಕ್ಕೆ ರೆಡಿ ಆಗಬೇಕು ನಮಗೆ. ಹಾಗಾಗಿ
ಇದು ಮುಖ ಏನು ಇಟ್ಟಿದ್ದೀವಲ್ಲ ಇದು ಜಸ್ಟ್ ಸಿಂಪಲ್ ಆಗಿ ಸುಮ್ಮನೆ ಇಟ್ಟಿದ್ದೀವಿ, ತಮ್ಗೆಲ್ ನೀರು ತುಂಬಿ ಎಲ್ಲ ಇಟ್ಟಿಲ್ಲ. ಸೊ ನೆಕ್ಸ್ಟು ಅತ್ತೆ ರೆಡಿ ಮಾಡಿರೋದು. ಆಮೇಲೆ ನಾನು ಫಸ್ಟು ಅಡುಗೆಗೆ ರೆಡಿ ಮಾಡಬೇಕು ಇವಾಗ. ಸೊ ಬಳೆ ಎಲ್ಲ ಹಾಕ್ಕೊಂಡು ಫಸ್ಟು ಬೇಳೆ ವಾಶ್ ಮಾಡಿಕೊಂಡು ಬೇಳೆ ಬೇಯೋದಕ್ಕೆ ಇಟ್ಬಿಟ್ರೆ ಒಬ್ಬಟ್ಟಿಗೆ ರೆಡಿ ಮಾಡಬೇಕು. ಫಸ್ಟ್ ಪ್ರಿಫರೆನ್ಸು ಒಬ್ಬಟ್ಟು, ಬಿಕಾಸ್ ನೈವೇದ್ಯಕ್ಕೆ ಒಬ್ಬಟ್ಟು ಬೇಕು. ನೆಕ್ಸ್ಟು ರೈಸ್ ವಾಶ್ ಮಾಡ್ತಾ ಇದ್ದೀನಿ. ವೈಟ್ ರೈಸ್ ಪ್ಲಸ್ ಚಿತ್ರಾನ್ನ ಮಾಡೋದ್ರಿಂದ ನಾನು ರೈಸ್ ಚಿತ್ರಾನ್ನಕ್ಕೆ ಆಗುತ್ತೆ ಪ್ಲಸ್ ನೈವೇದ್ಯಕ್ಕೂ ಆಗುತ್ತೆ ಅಂತ ಫಸ್ಟ್ ಕುಕ್ಕರಲ್ಲಿ ಇಡ್ತಾ ಇದ್ದೆ. ಇದು ಆಮೇಲೆ ಕೋಸಂಬರಿಗೆ ನೆನೆ ಹಾಕಿರೋದು, ಕಡಲೆಬೇಳೆ ಒಡಕ್ಕೆ ನೆನೆ ಹಾಕಿರೋದು, ಇದೆರಡನ್ನೂ ಚೆಕ್ ಮಾಡಿದೆ, ಚೆನ್ನಾಗಿ ನೆಂದಿತ್ತು. ಇವಾಗ ಬೇಳೆ ಬೇಯೋದಕ್ಕೆ ಇಡ್ತಾ ಇದ್ದೀನಿ ನಾನು. ಇದು ಬೇಳೆ ಒಬ್ಬಟ್ಟಿಗೆ ಸ್ವಲ್ಪ ಪ್ರಾಸೆಸ್ ಜಾಸ್ತಿ ಇರೋದ್ರಿಂದ ಫಸ್ಟು ಇದು ಆಗಿಬಿಟ್ರೆ ನೆಕ್ಸ್ಟ್ ಕೆಲಸ ಕ್ವಿಕ್ಕಾಗಿ ಆಗುತ್ತೆ ಅಂತ ಫಸ್ಟ್ ಅದನ್ನು ರೆಡಿ ಮಾಡ್ತಾ ಇರೋದು. ಪ್ಲಸ್ ಅತ್ತೆ ಎದ್ಬಿಟ್ಟು ಅಷ್ಟೊತ್ತಿಗೆ ಎಲ್ಲ ಗುಡಿಸಿ ಒರೆಸಿ ಅವರು ದೇವ್ರ ಪೂಜೆಗೆ ಸ್ನಾನ ಮಾಡಿ ದೇವ್ರ ಪೂಜೆಗೆ ರೆಡಿ ಆಗ್ತಾ ಇದ್ರು ಅವರು. ಸೊ ಪ್ಯಾರಲಲ್ಲಿ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೆ. ರೈಸಿಗೆ ಇಟ್ಬಿಟ್ಟೆ, ಇನ್ನು ಬೇಳೆಗೆ ಇಟ್ಟಾಯಿತು. ನೆಕ್ಸ್ಟು ಇವಾಗ ಹಿಟ್ಟು ನೆನೆಸಿಡಬೇಕು. ಒಬ್ಬಟ್ಟಿಗೆ ಮೈದಾ ಹಿಟ್ಟು ನೆನೆಸಿಡಬೇಕು, ಪ್ಲಸ್ ಚಪಾತಿಗೆ ಗೋಧಿ ಹಿಟ್ಟು ನೆನೆಸ್ಬೇಕಾಗತ್ತೆ. ಹಾಗಾಗಿ ಎರಡನ್ನೂ ಈಗ ರೆಡಿ ಮಾಡ್ತಾ ಇದ್ದೆ. ಒಬ್ಬಟ್ಟು ಹಿಟ್ಟಿಗೆ ನಾನು ಮೈದಾ ಹಿಟ್ಟು, ಒಂಚೂರು ಅರಿಶಿನ ಪ್ಲಸ್ ಒಂಚೂರು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ನೀರು ಹಾಕಿ ಇದನ್ನು ಮೆದುವಾಗಿ ನೆನೆಸಿಡಬೇಕು. ಬಿಕಾಸ್ ಇದೇ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ನಿಮಗೆ ಹೋಳಿಗೆ ಬರುತ್ತೆ. ಆಮೇಲೆ ಎಷ್ಟು ಚೆನ್ನಾಗಿ ನೆನೆಸ್ತೀರಾ ಅನ್ನೋದ್ರ ಮೇಲೇನೂ ಹೋಗುತ್ತೆ. ಇದನ್ನು ಕಲಸಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಒಂದು ಹಾಫ್ ಆನ್ ಅವರ್ ನೆನೆಸಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ ಮಾಡಬೇಕಾದ್ರೆ. ಈ ಥರ ಎಣ್ಣೆ ಹಾಕಿಡ್ತೀನಿ ನಾನು ಸುದಟ್ ನೆನಿಬೇಕಾದ್ರೆ ಚೆನ್ನಾಗಿ ನೆನೆಯುತ್ತೆ, ಆಮೇಲೆ ಕೈಗೆ ಅಂಟಲ್ಲ ಅಂತ. ನೆಕ್ಸ್ಟ್ ಗೋಧಿ ಹಿಟ್ಟಿಗೆ ನಾನು ರೆಡಿ ಮಾಡ್ತಾ ಇರೋದು. ಗೋಧಿ ಹಿಟ್ಟು ತೊಗೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ನೀರು ಹಾಕಿ ಇದನ್ನು ಕಲಿಸ್ಕೊತಾ ಇದ್ದೀನಿ. ನೆಕ್ಸ್ಟು ಇದು ಕೂಡ ಆರಾಮಾಗಿ ಬೇಳೆ ಎಲ್ಲ ಮಿಕ್ಸರ್ಗೆ ಹಾಕೋಷ್ಟರಲ್ಲಿ ಇದು ಕೂಡ ನೆಂದಿರುತ್ತೆ. ಚಪಾತಿ ಹಿಟ್ಟು ಕೂಡ ಚೆನ್ನಾಗಿ ಮಧ್ಯಾಹ್ನ ಊಟಕ್ಕೆ ಇದು ಕೂಡ ಆಗುತ್ತೆ ಅಂತ ಇದನ್ನು ಕೂಡ ಮಾಡಿ ನೆನೆಯಿಟ್ಟೆ. ಈಗ ನೆಕ್ಸ್ಟ್ ಬೇಕಾಗಿರೋದು ನಮಗೆ ಪಲ್ಯ. ಇದನ್ನು ಹೀರೆಕಾಯಿ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ನೈಟೇ ನಾನು ಬಿಡಿಸಿಟ್ಟಿದ್ದೆ, ಪ್ಲಸ್ ಹೀರೆಕಾಯಿ ಕಟ್ ಮಾಡಿಟ್ಟಿದ್ದೆ. ಬಿಕಾಸ್ ಬೆಳಗ್ಗೆ ಎಲ್ಲ ಅಂದರೆ ತುಂಬ ಲೇಟ್ ಆಗುತ್ತೆ, ಹಾಗಾಗಿ ಇದನ್ನು ನೈಟೇ ಕಟ್ ಮಾಡಿಟ್ಟಿದ್ದೆ. ಇದನ್ನು ನಾವು ನೈವೇದ್ಯಕ್ಕೆ ಇಡ್ದಿಲ್ಲ, ಬಿಕಾಸ್ ನೈಟೇ ಕಟ್ ಮಾಡಿರೋದ್ರಿಂದ ಪಲ್ಯನ ನೈವೇದ್ಯಕ್ಕೆ ಇಡ್ದಿಲ್ಲ. ಬಟ್ ಊಟ ಮಾಡೋದಕ್ಕೆ ಬೇಕಲ್ಲ, ಹಾಗಾಗಿ ಎಲ್ಲನೂ ಒಂದೊಂದಾಗಿ ಗ್ಯಾಸ್ ಫ್ಲೇಮಲ್ಲಿ 3 ಏನಿದೆ ಅದನ್ನು ಬಿಸಿ ಇಡಬೇಕು ಅಂತ ಒಂದೊಂದಾಗಿ ಬೇಯೋದಕ್ಕೆ ಇಡ್ತಾ ಇದ್ದೆ. ಸೊ ದಟ್ ಎಲ್ಲ ಅಷ್ಟು ಮಾಡಿದ್ರೂ ಎಲ್ಲಾನು 1 ಗಂಟೆ ಆಗೇ ಹೋಗುತ್ತೆ. ಇದನ್ನು ಇವಾಗ ಬೇಯೋದಕ್ಕೆ ಇಟ್ಬಿಟ್ಟೆ. ಅಷ್ಟೊತ್ತಿಗೆ ಬೇಳೆದು ಕೂಡ ಕುಕ್ಕರ್ 2 ವಿಸಿಲ್ ಆಗಿತ್ತು. ಅದು ಬೇಳೆ ಕೂಡ ಚೆನ್ನಾಗಿ ಬೆಂದಿತ್ತು. ಇವಾಗ ಅದನ್ನು ತೆಗೆದ್ಬಿಟ್ಟು ಬೇಳೆ ಬೆಂದಿದೆಯಾ ಅಂತ ಕೂಡ ಚೆಕ್ ಮಾಡೋಣ. ಸೊ ಇವಾಗ ಇದನ್ನು ಒಂದು ಸ್ವಲ್ಪ ಏರ್ ಹಿಡಿದಿತ್ತು, ಅದನ್ನು ತೆಗೆದ್ಬಿಟ್ಟು ಬೇಳೆ ಚೆಕ್ ಮಾಡಿದೆ. ಬೇಳೆ ತೀರಾ ಮೆತ್ತಗಾದರೆ ಒಬ್ಬಟ್ಟು ಬರಲ್ಲ, ಹಾಗಾಗಿ ಮೀಡಿಯಮ್ ಇರೋ ಥರ ಬೆಂದಿರಬೇಕು. ಸೊ ಇವಾಗ ನೀಟಾಗಿ ಬೆಂದಿದೆ ಇದು. ಇದರಲ್ಲಿ ಕಟ್ ತೆಗೆದುಬಿಡೋಣ. ಇದು ಒಬ್ಬಟ್ಟು ಸಾರಿಗೆ ನಮಗೆ ಕಟ್ಟಬೇಕು, ಹಾಗಾಗಿ ಕಟ್ಟನ್ನೆಲ್ಲ ನೀಟಾಗಿ ಸೋಸ್ಕೊಂಡು ಇದನ್ನು ತೆಗೆದಿಡ್ತಾ ಇದ್ದೀನಿ. ಒಂದು ಕಡಾಯಲ್ಲಿ ತೆಗೆದಿಟ್ಬಿಟ್ಟು ಆಮೇಲೆ ಬೇಳೆನ ಮತ್ತೆ ವಾಪಸ್ ಹಾಕಿ ಕಟ್ ಮಾತ್ರ ತೆಗೆದಿರೋದು. ಇವಾಗ ಬೇಳೆಗೆ ನಾವು ಬೆಲ್ಲ ರೆಡಿ ಮಾಡ್ಕೋಬೇಕು. ಎಷ್ಟು ಗ್ಲಾಸ್ ಬೇಳೆ ಹಾಕಿರ್ತೀರಾ ಅಷ್ಟು ಗ್ಲಾಸು ಬೆಲ್ಲನ ಹಾಕಬೇಕು. ಬೇಕಿರೋ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಎಕ್ಸ್ಟ್ರಾ ಕೂಡ ಹಾಕೋಬೋದು, ಬಟ್ ನಮಗೆ ಮೀಡಿಯಮ್ ಸ್ವೀಟೇ ಇಷ್ಟ, ಹಾಗಾಗಿ ಎಷ್ಟು ಗ್ಲಾಸ್ ಬೇಳೆ ಹಾಕಿರ್ತೀವಿ ಅಷ್ಟೇ ಬೆಲ್ಲ ಹಾಕ್ತೀವಿ. ಇದಕ್ಕೆ ಏಲಕ್ಕಿ ತರೋದು ಮರ್ತಿದ್ವಿ, ಆಮೇಲೆ ಮತ್ತೇನು ಹೇಳಿ ತರಿಸಿದ್ದು. ಅಷ್ಟೊತ್ತಿಗೆ ಅತ್ತೆ ದೇವ್ರ ಸಾಮಾನೆಲ್ಲ ತೊಳಿತಾ ಇದ್ರು, ದೇವ್ರ ಪೂಜೆಗೆ ರೆಡಿ ಮಾಡ್ತಾಯಿದ್ರು. ಈ ಮಾಮೂಲಿ ಡೈಲಿ ಮಾಡೋ ಪೂಜೆನೂ ಮಾಡಬೇಕು, ಪ್ಲಸ್ ವರಮಹಾಲಕ್ಷ್ಮಿ ಪೂಜೆನೂ ಮಾಡಬೇಕಲ್ಲ, ಹಾಗಾಗಿ ನೈಟು ವರಮಹಾಲಕ್ಷ್ಮಿ ಪೂಜೆ ಸಾಮಾನೆಲ್ಲ ವಾಶ್ ಮಾಡಿಟ್ಟಿದ್ವಿ. ಡೈಲಿ ಮಾಡೋ ಪೂಜೆ ಸಾಮಾನೆಲ್ಲ ವಾಶ್ ಮಾಡ್ಕೋತಾ ಇದ್ರು. ಪ್ಯಾರ್ಲಲ್ಲಿ ರೈಸ್ ಆಯಿತು, ನಂದು ಬೇಳೆ ಬೇಯೋದಕ್ಕೆ ಇಟ್ಟಿದ್ದು ಆಯಿತು, ಪ್ಲಸ್ ಪಲ್ಯನೂ ರೆಡಿ ಆಯಿತು. ಆ 3 ಐಟಮ್ ರೆಡಿ ಆಯ್ತು. ಇವಾಗ ಬೇಳೆ ಏನು ಬೆಲ್ಲ ಹಾಕಿ ಬೇಯಿಸಿದ್ದೀವಿ ಇದನ್ನು ಮಿಕ್ಸಿಗೆ ಹಾಕೋಬೇಕು. ನಾನು ಆಗಲೇ ಹೇಳ್ದಂಗೆ ಏಲಕ್ಕಿ ಮರ್ತಿದ್ವಿ, ಆಮೇಲೆ ಲೇಟರ್ ಆನ್ ತಂದು ಅದನ್ನು ಮತ್ತೆ ಹಾಕಿ ಇನ್ನೊಂದು ಸ್ವಲ್ಪ ಬೇಯಿಸೋದ್ರಿಂದ ನಿಮಗೆ ಅದು ಘಮ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಬೇಯಿಸಿಟ್ಬಿಟ್ಟು ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ಮಿಕ್ಸರ್ಗೆ ಹಾಕಿದ್ರೆ ಒಳ್ಳೆಯದು. ಬಿಕಾಸ್ ಅದು ನೀರಿನ ಅಂಶ ಇದ್ರಾಗೆ ಮಿಕ್ಸರ್ಗೆ ಹಾಕಿದ್ರೆ ಸ್ವಲ್ಪ ಮೆತ್ತಗಾದರೆ ಹೋಳಿಗೆ ಬರೋದು ಕಷ್ಟ. ಒಬ್ಬೊಬ್ಬರು ಮಿಕ್ಸಿಗೆ ಹಾಕಿ ಕೂಡ ಆರಿಸ್ತಾರೆ ಫ್ಯಾನಿಗಿಟ್ಟು, ಅದು ಕೂಡ ಚೆನ್ನಾಗೇ ಬರುತ್ತೆ. ಸೊ ನಾನು ತಣ್ಣಗಾದ್ಮೇಲೆ ಮಿಕ್ಸರ್ಗೆ ಹಾಕೋತೀನಿ. ಇವಾಗ ಕಡಲೆಬೇಳೆ ವಡಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೆ. ಕಡಲೆಬೇಳೆ ನೆನೆಸಿಟ್ಟಿರೋದನ್ನು ಹಾಕಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಇದನ್ನೆಲ್ಲ ಹಾಕಿ ಮಿಕ್ಸಿಗೆ ಹಾಕೋತೀನಿ. ಇದನ್ನು ಹಾಕಿ ಸೈಡಿಗೆ ಎತ್ತಿಡ್ತಾ ಇದ್ದೀನಿ.
ಕಡಲೆಬೇಳೆ ವಡ ನಾನು ಎವ್ರಿ ಇಯರ್ ಲಕ್ಷ್ಮೀ ಪೂಜೆ ಮಾಡಿದಾಗೆಲ್ಲ ಮಾಡ್ತೀನಿ. ಇದು ತುಂಬ ಶ್ರೇಷ್ಠ ಅಂತಾರೆ. ಕಡಲೆಬೇಳೆ ವಡ, ಒಬ್ಬಟ್ಟು ಇದು ಫೇವ್ರೇಟು ಲಕ್ಷ್ಮಿಗೆ ಅಂತ. ಕಡಲೆಬೇಳೆ ವಡ ನಾನು ಮಿಸ್ ಮಾಡಲ್ಲ. ಇದಕ್ಕೆ ಏನೇನು ಹಾಕ್ತೀನಿ ಅಂದರೆ, ಒಂದು 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತೀನಿ. ಸಬ್ಸಿಗೆ ಪಲ್ಯ ಹಾಕಲೇಬೇಕು ಇದಕ್ಕೆ, ಇದೇ ಮೇನ್ ಫ್ಲೇವರು ಕಡಲೆಬೇಳೆ ವಡಕ್ಕೆ. ಉಪ್ಪು ನಾನು ಆಗಲೇ ಮಿಕ್ಸರ್ಗೆ ಹಾಕಿದ್ದೆ, ಹೇಳೋದು ಮತ್ತೆ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ನಾನು ಕಡಲೆಬೇಳೆ ಮಿಕ್ಸಿಗೆ ಹಾಕಬೇಕಾದ್ರೆ ಹಾಕಿರ್ತೀನಿ. ಇವಾಗ ಏನಿದ್ರು ಅಕ್ಕಿ ಹಿಟ್ಟು, ಈರುಳ್ಳಿ ಪ್ಲಸ್ ಸಬ್ಸಿಗೆ ಪಲ್ಯ ಹಾಕ್ಕೊಂಬಿಟ್ಟು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಯಾವುದೇ ರೀತಿ ಸೋಡಾ ಎಲ್ಲ ಹಾಕೋದೇ ಇಲ್ಲ. ಬಿಕಾಸ್ ನೀವು ಸೋಡಾ ಹಾಕಿದಾಗ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ, ಹಾಗಾಗಿ ನಾನು ಸೋಡಾ ಹಾಕಲ್ಲ. ಹೀಗೇ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಕಡಲೆಬೇಳೆ ವಡಾನ ಜಾಸ್ತಿ ಸ್ಮೂತಾಗಿ ಬ್ಲೆಂಡ್ ಮಾಡ್ಕೊಬೇಡಿ, ಸ್ಮೂತಾಗಿ ಹಾಕೋಬೇಡಿ ಮಿಕ್ಸರ್ಗೆ. ಒಂದೊಂದು ಕಡಲೆಬೇಳೆ ಹಾಗೇನೆ ಇರಬೇಕು, ಅದೇ ನಿಮಗೆ ಟೇಸ್ಟ್ ಕೊಡೋದು. ನೆಕ್ಸ್ಟ್ ಇವಾಗ ನಾನು ಒಬ್ಬಟ್ಟು ಸಾರಿಗೆ ಏನೇನು ಬೇಕೋ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿದ್ದೆ ಪ್ಲಸ್ ಬೆಳ್ಳುಳ್ಳಿ ಹಾಕಿ ಇದನ್ನು ಫಸ್ಟ್ ಫ್ರೈ ಮಾಡ್ಕೊತಾ ಇದ್ದೀನಿ. ಇದರ ಜೊತೆಗೆ ಟೊಮೆಟೊನು ಫ್ರೈ ಮಾಡ್ಕೊತೀನಿ. ಬಿಕಾಸ್ ಒಬ್ಬಟ್ಟು ಸಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಇದನ್ನೆಲ್ಲ ಫ್ರೈ ಮಾಡಿದಾಗ ಆ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಒಬ್ಬಟ್ಟದು ಹೂರ್ಣ ಏನು ಬೇಕೋ ಅದನ್ನು ಮಿಕ್ಸರಿಗೆ ಹಾಕ್ತಾ ಇದ್ದೀನಿ. ನಾನು ಹೇಳ್ದಂಗೆ ತಣ್ಣಗೆ ಹಾಕ್ಬಿಟ್ಟಿದ್ನಲ್ಲ, ಹಾಗಾಗಿ ಇವಾಗ ಹಾಕ್ಕೊತಾ ಇರೋದು. ಸೊ ಅತ್ತೆ ಲಕ್ಷ್ಮಿಗೆ ಬ್ಲೌಸ್ ಏನಿದೆ, ನಾವು ಬ್ಲೌಸ್ ಉಡ್ಸೋದು, ಸೀರೆ ಉಡ್ಸಲ್ಲ, ಹಾಗಾಗಿ ಬ್ಲೌಸನ್ನ ನೀಟಾಗಿ ಹಾಕ್ತಾ ಇದ್ದಿದ್ದು. ಅದನ್ನು ಪಿನ್ ಮಾಡಿಟ್ಟಿದ್ವಿ ನೈಟು. ಇವಾಗ ನೀಟಾಗಿ ಅದನ್ನು ಅರೇಂಜ್ ಮಾಡ್ತಾ ಇದ್ರು ಅತ್ತೆ. ನಾನು ಪ್ಯಾರಲಲಿ ಇದನ್ನ ಹೂರ್ಣ ಎಲ್ಲ ರೆಡಿ ಮಾಡ್ತಾ ಇದ್ದೆ. ತೋರಣ ನೋಡಿ ಎಷ್ಟು ಸಿಂಪಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ತುಂಬ ಡಿಫ್ರೆಂಟಾಗಿ ಅನಿಸ್ತಾ ಇತ್ತು ಈ ಸರ್ತಿ. ಅಷ್ಟೊತ್ತಿಗೆ ಅತ್ತೆ ಬ್ಲೌಸ್ ಎಲ್ಲ ಉಡ್ಸಾಯಿತು ಲಕ್ಷ್ಮಿಗೆ. ನೆಕ್ಸ್ಟು ನಾನು ಒಬ್ಬಟ್ಟು ಸಾರಿಗೆ ಏನೇನು ಫ್ರೈ ಮಾಡಿದ್ದೆ ಅದನ್ನು ಮಿಕ್ಸಿಗೆ ಹಾಕೋತಾ ಇದ್ದೆ. ಒಬ್ಬಟ್ಟು ಸಾರಲ್ಲಿ ನಾನು ಇದು ಪೇಸ್ಟ್ ಕಂಪಲ್ಸರಿ ಮಾಡಿ ಹಾಕೋತೀನಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಪೇಸ್ಟ್, ಅದ್ರ ಜೊತೆಗೆ ಹುಣಸೆಹಣ್ಣು, ಅದ್ರ ಜೊತೆಗೆ ಬೆಲ್ಲ. ಒಬ್ಬಟ್ಟು ಸಾರಿಗೆ ಬೆಲ್ಲ ಮತ್ತು ಹುಣಸೆಹಣ್ಣು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಹುಳಿ ಮತ್ತು ಸ್ವೀಟ್ ಸೇರಿದಾಗಲೇ ಒಬ್ಬಟ್ಟು ಸಾರು ಟೇಸ್ಟಿಯಾಗಿ ಆಗೋದು. ಪ್ಲಸ್ ಕೆಲವೊಬ್ಬರು ಸಾಂಬಾರು ಮಸಾಲ ಅದನ್ನೆಲ್ಲ ಯೂಸ್ ಮಾಡ್ತಾರೆ. ನಾನು ಯಾವುದೇ ರೀತಿ ಮಸಾಲ ಹಾಕಿಲ್ಲ ಇದರಲ್ಲಿ. ಈಗ ಕಂಕಣ ಕಟ್ತಾ ಇರೋದು, ಪೂಜೆ ಕೂತ್ಕೋಬೇಕಾದ್ರೆ ಕಂಕಣ ಮ್ಯಾಂಡೇಟ್ರಿ, ಹಾಗಾಗಿ ಕಂಕಣ ಕಟ್ತಾ ಇದ್ವಿ. ಪ್ಲಸ್ ಲಕ್ಷ್ಮೀ ದೇವ್ರಿಗೆ ಬಂಗಾರ ಏನೇನು ಹಾಕಬೇಕು ಅದನ್ನೆಲ್ಲ ಇವಾಗ ಎತ್ತಿಟ್ಟು ಒಂದೊಂದಾಗಿ ಬಂಗಾರ ಸರ ಎಲ್ಲ ಹಾಕ್ತಾ ಹೋಗೋದು. ತಾಳಿ ಮತ್ತು ನೆಕ್ಲೆಸ್ಸು ಮನೇಲಿ ಏನಿದೆ ಅದನ್ನು ಹಾಕ್ಕೋಬೋದು. ಸೊ ಇವಾಗ ಬಳೆ ಎಲ್ಲ ಹಾಕಾಯಿತು, ಹೂವು ಬಿಟ್ಟಾಯಿತು. ಹೂವು ಏನಾಯಿತು, ಸ್ವಲ್ಪ ಲೆಂತ್ ಜಾಸ್ತಿ ಆಗ್ತಾಯಿತ್ತು, ದುಂಡು ಮಲ್ಲಿಗೆ ಹೂವು, ಹಾಗಾಗಿ ಆ ಲೆಂತು ಕಡಿಮೆ ಮಾಡೋಣ ಅಂತ ಕಟ್ ಮಾಡ್ತಾ ಇದ್ವಿ. ಇದನ್ನು ನೀಟಾಗಿ ಅರೇಂಜ್ ಮಾಡಬೇಕಾಗಿತ್ತು. ಬಿಕಾಸ್ ಅಲ್ಲಿ ಸ್ವಲ್ಪ ಸ್ಟ್ಯಾಂಡ್ ಇಟ್ಟಿರೋದ್ರಿಂದ ಸ್ವಲ್ಪ ಟಚ್ ಮಾಡಿದ್ರೂ ಫುಲ್ ಎಲ್ಲ ಅಳ್ಳಾಡ್ತಾ ಇತ್ತು. ಹಾಗಾಗಿ ಅತ್ತೆ ಸ್ವಲ್ಪ ಸಪೋರ್ಟ್ ಮಾಡಿ ಹಿಡ್ಕೊಂಡಾಗ ಇದನ್ನು ಹಾಕೋದಕ್ಕೂ ತುಂಬ ಈಸಿ ಆಗ್ತಾಯಿತ್ತು. ಕರೆಕ್ಟ್ ಲೆಂತ್ ಆದಾಗ ಹೂವು ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನೀಟಾಗಿ ಅರೇಂಜ್ ಮಾಡ್ತಾ ಇದ್ವಿ. ಲಕ್ಷ್ಮಿಗೆ ಕಮಲ್ದ ಹೂವು ತುಂಬ ಫೇವ್ರೇಟು, ಹಾಗಾಗಿ ಕಮಲ್ದ ಹೂವು ಅಂತ ತಂದಿದ್ವಿ 2. ಇದು ಮೊಗ್ಗಿರುತ್ತೆ, ಅದನ್ನು ಬಿಡಿಸ್ಬೇಕು. ಈ ಥರ ಬಿಡಿಸಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. 2 ಆ ಕಡೆ ಒಂದು ಈ ಕಡೆ ಒಂದು ಮೊಗ್ಗು ಬಿಡಿಸಿ ಇಟ್ಟಿರೋದು. ಇನ್ನೇನು ಆಲ್ಮೋಸ್ಟ್ ರೆಡಿ ಮಾಡಿದ್ವಿ, ಸರ ಎಲ್ಲ ಹಾಕಿ ಹೂವು ಎಲ್ಲ ಹಾಕಿ ಇನ್ನೇನು ಆಲ್ಮೋಸ್ಟ್ ರೆಡಿ ಆಗಿದೆ. ಸ್ವಲ್ಪ ಫ್ರಂಟ್ ಇನ್ನೊಂದು ಸ್ವಲ್ಪ ಡೆಕೋರೇಷನ್ ಇದೆ, ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಕಂಕಣ ಕಟ್ಟಿದ್ದಾಯ್ತಲ್ಲ, ಇವಾಗ ನೆಕ್ಸ್ಟು ಅತ್ತೆ ಉಡಿಯೋಕ್ಕೆ ಸಾಮಾನೆಲ್ಲ ರೆಡಿ ಮಾಡ್ತಾಯಿದ್ರು ದೇವರಿಗೆ. ಇದು ಕಾಸಿಂದೊಂದು ಹಾರ ಮಾಡಿದರು, ಇದು ಕೂಡ ನೀಟಾಗಿ ರೆಡಿ ಮಾಡಿಟ್ಟಿದ್ರು. ಇವಾಗ ಉಡಿಯೋಕ್ಕೆ ಸಾಮಾನಿಗೆ ಏನೇನು ಬೇಕು, ಬ್ಲೌಸು, ಕೊಬ್ಬರಿ ಬಟ್ಲು, ಎಲೆ, ಅಡಿಕೆ, ಅರಿಶಿನ ಕೊಂಬು ಇದನ್ನೆಲ್ಲ ರೆಡಿ ಮಾಡ್ತಾಯಿದ್ರು. ಇದನ್ನು ನಾವು ಇಲ್ಲಿ ಮೇಲೆ ಇಡೋದಕ್ಕೆ ಇಲ್ಲಿ ಒಂದೇ ಟೇಬಲಲ್ಲಿ ಜಾಗ ಆಗಲ್ಲ, ಹಾಗಾಗಿ ಮುಂದೆ ಇನ್ನೊಂದು ಟೇಬಲ್ ಹಾಕಿ ಅಲ್ಲಿ 1-2 ಫ್ರೂಟ್ಸ್ ಇಡೋದಕ್ಕೆ, ನೈವೇದ್ಯ ಇಡೋದಕ್ಕೆ, ಹಾಗೆ ಉಡಿಯೋಕ್ಕೆ ಸಾಮಾನು ಇಡೋದಕ್ಕೆ, ಇದಕ್ಕೆಲ್ಲ ನೆಕ್ಸ್ಟ್ ಟೇಬಲಲ್ಲಿ ಅರೇಂಜ್ ಮಾಡಿ ಇಡೋಣ ಅಂತ ಇದನ್ನು ಫಸ್ಟು ಜೋಡಿಸ್ಕೊತಾ ಇದ್ವಿ ಒಂದೊಂದಾಗಿ.
ಲಾಸ್ಟಲ್ಲಿ ರಂಗೋಲಿ ಹಾಕಿದ್ದು ಬಿಕಾಸ್ ಫ್ಲವರ್ ಎಲ್ಲ ಹಾಕೋಣ ಅಂತ ಈ ಸರ್ತಿ ಡಿಸೈಡ್ ಆಗಿದ್ದು. ಫ್ಲವರ್ ಎಲ್ಲ ಗಾಳಿ ಬಿಟ್ಟರೆ ಗಾಳಿಗೆ ಹಾರ್ಕೊಂಡು ಹೋಗುತ್ತೆ, ಹಾಗಾಗಿ ಲಾಸ್ಟಲ್ಲೇ ಎಲ್ಲ ಕೆಲಸ ಆಗೋಷ್ಟರಲ್ಲಿ ಇನ್ನೇನು ಟೈಮ್ ಆಗಿತ್ತು, ಆವಾಗ ಲಾಸ್ಟಲ್ಲೇ ಹಾಕಿರೋದು. ಸಂದೀಪ್ ಕೂಡ ಹೆಲ್ಪ್ ಮಾಡ್ತಾ ಇದ್ದ, ಇದನ್ನು ಕಟ್ ಮಾಡಿ ಕೊಡ್ತಾ ಇದ್ದ. ಫ್ಲವರ್ ಬಿಡಿಸಿರೋದು 3 ಟೈಪ್ಸ್ ಫ್ಲವರ್ಸ್ ಅಷ್ಟೇ ಇದ್ದಿದ್ರಲ್ಲೇ ಅರೇಂಜ್ ಮಾಡೋಣ ಅಂತ ಇದ್ದಿದ್ರಲ್ಲೇ ಮಾಡ್ತಾ ಇರೋದು. ಒಂದು 4-5 ಮಾವಿನ ಎಲೆ ಮಿಕ್ಕಿತ್ತು, ಇದನ್ನು ಕೂಡ ಸೆಂಟ್ರಲ್ಲಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಫಸ್ಟು ರೋಸ್ ಇಟ್ಟು, ಆಮೇಲೆ ಸೇವಂತಿಗೆ ಹೂದ್ದು ಬಿಡಿಸಿ ಹಾಕಿ, ಸೇವಂತಿಗೆ ಹೂವು ಸುತ್ತ ಇಟ್ಟು ನೆಕ್ಸ್ಟ್ ರೋಸ್ ಹಾಕಿ ಮಧ್ಯದಲ್ಲಿ ಮಾವಿನ ಎಲೆ ಹಾಕಿರೋದು. ಸೊ ಇದು ಸಿಂಪಲ್ ಆಗಿದೆ, ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವೈಟ್ ಕಲರ್ ಫ್ಲವರ್ಸ್ ಇದ್ರೆ ಇನ್ನೂ ಚೆನ್ನಾಗಿ ಕಾಣಿಸಿರೋದು ಲಾಸ್ಟ್ ರೌಂಡಲ್ಲಿ. ಈ ಕಲರ್ ಸೇವಂತಿಗೆ ಇತ್ತು, ಅದನ್ನೇ ಯೂಸ್ ಮಾಡಿರೋದು. ಸೊ ಫೈನಲ್ ಆಗಿ ರಂಗೋಲಿ ಮಾವಿನ ತೋರಣ ಯಾವ ಥರ ಕಾಣಿಸ್ತಾ ಇದೆ ನೋಡಿ. ನೆಕ್ಸ್ಟು ಇನ್ನೇನು ನೈವೇದ್ಯಕ್ಕೆಲ್ಲ ಅಡುಗೆ ಆಗಬೇಕಾಗಿತ್ತಲ್ಲ, ಇನ್ನು ಚಿತ್ರಾನ್ನ ವೈಟ್ ರೈಸ್ ಕೂಡ ಆಗಿತ್ತು, ಅದನ್ನೇ ತೆಗೆದ್ಬಿಟ್ಟು ಪ್ಲಸ್ ಚಿತ್ರಾನ್ನ ಕೂಡ ಮಾಡ್ತಾ ಇದ್ದೆ. ನೆಕ್ಸ್ಟ್ ಕಡಲೆಬೇಳೆ ವಡಕ್ಕೆ ಏನು ಕಲಸಿಟ್ಟಿದ್ನಲ್ಲ ಅದನ್ನು ಇವಾಗ ಫ್ರೈ ಮಾಡ್ಕೋಬೇಕು. ಇದೆಲ್ಲ ನೈವೇದ್ಯಕ್ಕೆ ಅಡುಗೆ ರೆಡಿ ಮಾಡಿಟ್ಟು ನೆಕ್ಸ್ಟ್ ನಾವು ರೆಡಿ ಆಗೋದಕ್ಕೆ ಈಸಿ ಆಗುತ್ತೆ ಅಂತ ಫಸ್ಟು ವಡ ಎಲ್ಲ ಮಾಡ್ಕೋತಾ ಇದ್ದೆ. ದೇವರಿಗೆ ಅಂತ 5 ವಡ ಮಾಡಿದ್ದೆ ನಾನು. ಸದ್ಯಕ್ಕೆ ನೈವೇದ್ಯಕ್ಕೆ ಏನೇನು ಬೇಕೋ ಅಷ್ಟು ಮಾತ್ರ ಮಾಡ್ತಾ ಇದ್ದೀನಿ, 5 ವಡ ಮಾತ್ರ ಮಾಡ್ತಾ ಇರೋದು. ಊಟದ ಟೈಮಲ್ಲಿ ಮತ್ತೆ ಎಲ್ಲರಿಗೂ ಬಿಸಿಯಾಗಿರೋ ವಡ ಮಾಡೋಣ ಅಂತ ಜಾಸ್ತಿ ಮಾಡೋಕ್ಕೋಗಿಲ್ಲ. ಸೊ ನೆಕ್ಸ್ಟು ಚಪಾತಿ ಬೇಕಿತ್ತು, 2 ಚಪಾತಿ ನೈವೇದ್ಯಕ್ಕೆ, ಅದನ್ನು ಕೂಡ ಮಾಡಿಕೊಂಡು ಪುಟ್ಟದಾಗಿ ಅದನ್ನು ಕೂಡ ಬೇಯಿಸ್ಕೊಂಡೆ. ಒಬ್ಬಟ್ಟು ನಮಗೆ ಜಾಸ್ತಿನೇ ಬೇಕಿತ್ತು ನೈವೇದ್ಯಕ್ಕೆ, ಲಕ್ಷ್ಮೀ ದೇವಿಗೆ 2 ಬೇಕಿತ್ತು, ದೇವರು ರೆಗ್ಯುಲರ್ ಆಗಿ ಪೂಜೆ ಮಾಡೋದಕ್ಕೆ ಅದಕ್ಕೆ 2 ಬೇಕಿತ್ತು, ತುಳಸಿಗೆ 2 ಬೇಕಿತ್ತು. ಈ ಥರ ದೇವರಿಗೆ ನೈವೇದ್ಯಕ್ಕೆ 8 ಒಬ್ಬಟ್ಟು ಬೇಕಿತ್ತು. ಅದನ್ನು ಕೂಡ ನೆಕ್ಸ್ಟ್ ಚಪಾತಿ ಬೇಯಿಸ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಸದ್ಯಕ್ಕೆ 2 ಚಪಾತಿ ಬೇಯಿಸ್ಕೊತಾ ಇದ್ದೆ. ನೆಕ್ಸ್ಟ್ ಒಬ್ಬಟ್ಟಿಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಇವಾಗ. ಇಟ್ಟು ಚೆನ್ನಾಗಿ ನಂದಿತ್ತು, ಇನ್ನೇನು ತಟ್ಟದು ಅಷ್ಟೇ. ನೀಟಾಗಿ ಬರ್ತಾ ಇತ್ತು, ನೀಟಾಗಿ ಒಬ್ಬಟ್ಟು ಕೂಡ ತುಂಬ ಚೆನ್ನಾಗಿ ಬಂತು ಅವತ್ತು. ದೇವ್ರಿಗೆ ಒಬ್ಬಟ್ಟು ಇನ್ನೇನು ಆಗ್ತಾ ಬಂತು. 2 ದೊಡ್ಡದಾಗಿರೋ ಹೋಳಿಗೆನ ಲಕ್ಷ್ಮಿಗೆ ಅಂತ ಮಾಡಿರೋದು, ಮಿಕ್ಕಿದು ಚಿಕ್ಕದಾಗಿರೋ ಹೋಳಿಗೆ 6 ಮಾಡಿದ್ದೆ. ಇದು ಎಲ್ಲ ದೇವ್ರ ನೈವೇದ್ಯಕ್ಕೆ ಅಂತ, ತುಳಸಿ ಕಟ್ಟೆಗೆ, ಮನೆ ಇರೋ ದೇವ್ರು, ಈ ಥರ ಎಲ್ಲದಕ್ಕೂ 6 ಹೋಳಿಗೆ ಮಾಡಿದ್ದೆ. ಇನ್ನೇನು ಹೋಳಿಗೆ ಮುಗಿತಾ ಬಂತು, ಅತ್ತೆ ಕೂಡ ರೆಡಿಯಾಗಕ್ಕೆ ಹೋಗಿದ್ರು. ಅವ್ರು ರೆಡಿಯಾಗಿ ಬಂದಮೇಲೆ ನಾನು ಹೋಳಿಗೆ ಮುಗಿಸ್ಬಿಟ್ಟು ಹೋಗೋಣ ಅಂತ ಎಲ್ಲ ರೆಡಿ ಆಯಿತು. ನೈವೇದ್ಯಕ್ಕೆ ವಡ, ಚಿತ್ರಾನ್ನ, ಚಪಾತಿ, ಹೋಳಿಗೆ, ಬಿಳಿ ಅನ್ನ, ಒಬ್ಬಟ್ಟು ಸಾರು ಎಲ್ಲ ರೆಡಿ ಆಯಿತು. ಇನ್ನೇನು ಎಲ್ಲ ರೆಡಿಯಾಗಿ ಬಂದ್ವಿ, ನಾವು ರೆಡಿಯಾಗಿ ಬಂದ್ವಿ. ಇವಾಗ ಕಂಕಣ ಕಟ್ಕೊತಾ ಇರೋದು, ನಾನು ಮಗನಿಗೆ ಕಟ್ತಾ ಇದ್ದೆ. ಸೊ ಇದೇ ಥರ ನಾನು ಭರತವ್ರು ಕಟ್ಟಿದೆ, ಭರತವ್ರು ನನಗೆ ಕಟ್ಟಿದ್ರು, ಅತ್ತೆ, ಸಂದೀಪ ಈ ಥರ ಕಂಕಣ ಕಟ್ಕೊಂಡು ಎಲ್ಲರೂ ಕಟ್ಕೊಂಡಿರೋದು. ಆಮೇಲೆ
ಎಲ್ರದ್ದು ಕಂಕಣ ಕಟ್ಕೋದಾಯಿತು. ಇನ್ನು ದೇವರಿಗೆ ದೀಪ ಹಚ್ತಾ ಇದ್ದೆ ನಾನು. ಸಮಯ 2 ಇತ್ತು, ಕೆಳಗಡೆ 2 ಇಟ್ಟಿದ್ದು, ಆಮೇಲೆ ಕಳಸಕ್ಕೆ ಇದೆಲ್ಲದಕ್ಕೂ ದೀಪ ಹಚ್ತಾ ಇದ್ದೆ. ಸೊ ನೋಡ್ಬೋದು ಫೈನಲಿ ಡೆಕೋರೇಷನ್ ಎಲ್ಲ ಮುಗಿದು ಲಕ್ಷ್ಮಿ ಹೇಗೆ ಕಾಣ್ತಾ ಇದ್ದಾಳೆ ಅಂತ. ಇವಾಗ ನೆಕ್ಸ್ಟು ಕಾಮಾಕ್ಷಿ ದೀಪ ತಂದಿದ್ದೆ ಅಂತ ಹೇಳಿದ್ನಲ್ಲ, ಅದು ಫಸ್ಟ್ ಟೈಮ್ ತಂದಿರೋದ್ರಿಂದ ಅದನ್ನು ಸ್ವಲ್ಪ ಪೂಜೆ ಮಾಡಿಬಿಟ್ಟು ದೀಪ ಹಚ್ಚಬೇಕು ಅಂತ ಅತ್ತೆ ಹೇಳಿದ್ದು. ಹಾಗಾಗಿ ಫಸ್ಟ್ ಅದನ್ನೆಲ್ಲ ಒಂದು ಸ್ವಲ್ಪ ನೀರು ಚಿಮ್ಮಿಸಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅದಾದಮೇಲೆ ತುಪ್ಪದ ದೀಪ ಹಚ್ಚಿರೋದು ನಾವು ಕಾಮಾಕ್ಷಿ ದೀಪಕ್ಕೆ. ಕಾಮಾಕ್ಷಿ ದೀಪ ತಗೋಬೇಕಾದ್ರೆ ಲಾಭ ನಷ್ಟ ನೋಡಿ ತಗೋತಾರೆ. ಲಾಸ್ಟಲ್ಲಿ ನಿಮಗೆ ಎಣಿಸ್ಬೇಕಾದ್ರೆ ನಷ್ಟ ಬರಬಾರ್ದು, ಲಾಭನೇ ಬರಬೇಕು, ಆ ಥರ ಎಣಿಸ್ಬಿಟ್ಟು ತಗೋದು. ಸೊ ಇದನ್ನು ಕೂಡ ಲಾಭ ನಷ್ಟ ನೋಡಿಕೊಂಡೇ ತಗೊಂಡಿರೋದು. ಎಲ್ಲನೂ ಮಾಡಿರೋದೇ ಆ ಥರ ಮಾಡಿರ್ತಾರೆ. ಸೊ ಆದರೂ ನಮ್ಮ ಸೇಫ್ಟಿಗೆ ನಾವು ಎಣಿಸ್ಕೊಂಡು ತಗೋತೀವಿ. ಸೊ ನೆಕ್ಸ್ಟ್ ಇವಾಗ ಬಳೆ ಇಡ್ತಾ ಇದ್ವಿ ಲಕ್ಷ್ಮಿ ಮುಂದೆ. ಸೊ ನೈವೇದ್ಯ ಆಯಿತು, ಇವನ್ ಉಡಿಯೋಕ್ಕೆ ಸಾಮಾನು ಇಟ್ಟಾಯಿತು, ಫ್ರೂಟ್ಸ್ ಇಟ್ಟಾಯಿತು, ಇನ್ನು ದೀಪ ಹಚ್ಚಾಯಿತು. ನೆಕ್ಸ್ಟ್ ಕೂಡ ಒಂದೊಂದಾಗಿ ಎಲ್ಲದಕ್ಕೂ ಪೂಜೆ ಮಾಡ್ತಾ ಹೋಗಬೇಕು ನಾವು. ಲಕ್ಷ್ಮಿಗೆ ಬಾಳೆಗೊನೆ ಏನಿಟ್ಟಿದ್ದೀವಿ ಅದಕ್ಕೆ, ಪ್ರತಿಯೊಂದು ಅಲ್ಲಿ ಗಣಪಂದು ಒಂದು ಮೂರ್ತಿ ಇಟ್ಟಿರ್ತೀವಿ ಅದಕ್ಕೆ, ಎಲ್ಲದಕ್ಕೂ ಪೂಜೆ ಮಾಡ್ತಾ ಹೋಗಬೇಕು ನಾನು. ಸೊ ಇವಾಗ ಒಂದೊಂದಾಗಿ ಅತ್ತೆ ಕೇಳ್ತಾ ಇದ್ದೆ. ಇವಾಗ ಕಾಮಾಕ್ಷಿ ದೀಪಕ್ಕೆ ದೀಪ ಹಚ್ಚಾಯಿತು. ನೆಕ್ಸ್ಟ್ ಇವಾಗ ಒಂದೊಂದಕ್ಕೂ ಪೂಜೆ ಮಾಡ್ತಾ ಹೋಗ್ತೀನಿ ನಾನು. ओम महाबलाय नमः, ओम कात्यायने नमः, ओम जयाय नमः, ओम दुर्गाय नमः, ओम मंदारवनवासिन्ये नमः, ओम आर्याय नमः, ओम गिरिसुताय नमः, ओम धात्र्यै नमः, ओम महिषासुरधात्रिणे नमः, ओम सिद्धिदाय नमः, ओम मुक्तिदाय नमः, ओम नित्याय नमः, ओम ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಸಂಖ್ಯೆ ಇಲ್ಲದೆ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ, ಕುಂಕುಮಾಚಿತ ಪಂಚಲೋಚನ ವೆಂಕಟರಮಣನ ಬಿಂಕದ ಇನ್ನೇನು ಮಂಗಳಾರತಿ ಎಲ್ಲ ಆಯಿತು. ನಾವು ಫಸ್ಟ್ಗೆ ಕುಂಕುಮಾರ್ಚನೆ ಮಾಡಿದ್ವಿ. ಅದಾದಮೇಲೆ ಲಕ್ಷ್ಮೀ ವ್ರತಗಳು ಮಂತ್ರಗಳನ್ನೆಲ್ಲ ಓದಿದ್ವಿ. ಅದಾದಮೇಲೆ ಲಕ್ಷ್ಮೀ ದೇವಿಗೆ ಇಷ್ಟವಾದ ಪದಗಳನ್ನು ಹಾಡಿದ್ವಿ, ಮಂಗಳಾರತಿ ಪದನ ಹಾಡಿದ್ವಿ. ಫೈನಲಿ ಮಂಗಳಾರತಿ ಎಲ್ಲ ಮುಗಿಸಿ ಎಲ್ಲರೂ ಕಳಸ ಬೆಳಗಿ ನಮಸ್ಕಾರ ಮಾಡಬೇಕು ಇವಾಗ. ಸೊ ಒಬ್ಬೊಬ್ಬರಾಗಿ ಬಂದು ಕಳಸ ಬೆಳಗಿ ನಮಸ್ಕಾರ ಮಾಡ್ತಾಯಿದ್ವಿ. ನಮ್ಮ ಈ ವರ್ಷದ ವರಮಹಾಲಕ್ಷ್ಮಿ ಪೂಜೆ ಹೀಗಾಯಿತು. ನಮಗಂತೂ ತುಂಬಾ ಖುಷಿ ಆಯಿತು. ಅಜಯ್ ಅತ್ತಿಗೆ ಇವರು ಕೂಡ ಬಂದಿದ್ದರು, ಹಾಗಾಗಿ ಫಸ್ಟ್ ಟೈಮ್ ಅವರು ಬಂದಿರೋದು. ಸೊ ತುಂಬ ಖುಷಿ ಆಯಿತು. ಫೈನಲಿ ಹೇಗೆ ಕಾಣ್ತಾ ಇದ್ದಾಳೆ ನೋಡಿ ನಮ್ಮ ಲಕ್ಷ್ಮಿ.
ಮನೆ ಹತ್ರ ಇರೋರಿಗೆ ಕುಂಕುಮಕ್ಕೂ ಕರ್ತಿದ್ವಿ, ಹಾಗೆ ಕುಂಕುಮಕ್ಕೆ ಕರೆದಾಗ ಎಲ್ಲರೂ ಬಂದಿದ್ರು. ಇದಾದ್ಮೇಲೆ ಎಲ್ಲರೂ ಬಾಳೆ ಎಲೆ ಊಟ ಮಾಡಾಯ್ತು. ಊಟ ಮಾಡ್ಬೇಕಾದ್ರೆ ಜಾಸ್ತಿ ವಿಡಿಯೋ ತೆಗಿಯೋಕ್ಕಾಗಿಲ್ಲ, ಎಲ್ಲ ಟೈಮ್ ಆಗಿತ್ತು, ಹಾಗಾಗಿ ಬ್ಯುಸಿ ಆಗಿದ್ವಿ. ಸ್ವಲ್ಪ ಗ್ಲಿಮ್ಸ್ ನೋಡ್ಕೊಂಬನ್ನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಚೆನ್ನಾಗಾಯಿತು. ಎಷ್ಟು ಜನ ಜಾಸ್ತಿ ಇರ್ತೀವಿ ಅಷ್ಟು ಚೆನ್ನಾಗಿ ಹಬ್ಬಗಳಾಗತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಎಲ್ಲ ಫೋಟೋಗಳನ್ನು ನಾನು ಲಾಸ್ಟಲ್ಲಿ ಹಾಕ್ತೀನಿ, ದಯವಿಟ್ಟು ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.